ಖಂಡ್ರೆ ಬಡವರಿಗಾಗಿ ಏನೂ ಮಾಡಿಲ್ಲ. ಬಾಲ್ಕಿ ಈಶ್ವರ ಖಂಡ್ರೆ ಲಿಂಗಾಯತರಿಗೆ ಏನು ಮಾಡಿದ್ದಾರೆ? ವೀರಶೈವ ಮಹಾಸಭಾದಿಂದ ಎಷ್ಟು ಜಿಲ್ಲೆಗಳಲ್ಲಿ ಹಾಸ್ಟೆಲ್ ನಿರ್ಮಿಸಿದ್ದಾರೆ ಎಂದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಶ್ನಿಸಿದರು. ಪಟ್ಟಣದಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಪರ ನಡೆದ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡಿದರು. ಈಶ್ವರ ಖಂಡ್ರೆ ಅವರು ಲಿಂಗಾಯತ ಸಮುದಾಯದ ಬಡವರಿಗಾಗಿ ಏನೂ ಮಾಡಿಲ್ಲ. ರಾಜ್ಯದ ಬಿಜೆಪಿ ಲೀಡರ್ ಜೊತೆ ಹೊಂದಾಣಿಕೆ ಆಗಿದ್ದಾರೆ. ನನ್ನ ಕಾರ್ಖಾನೆಗೆ ನೋಟಿಸ್ ನೀಡಿ ಬಂದ್ ಮಾಡಿಸಿದ್ದಾರೆ. ನಾನು ಯಾರಿಗೂ ಅಂಜಿಲ್ಲ. ಈಶ್ವರ ಖಂಡ್ರೆಗಂತೂ ಅಂಜುವ ಪ್ರಶ್ನೆಯೇ ಇಲ್ಲ ಎಂದು ಹೇಳಿದರು. ನಾನು ಮುಖ್ಯಮಂತ್ರಿ ಆದರೆ ನಿಮ್ಮ ಮೇಲೆ ಸೇಡು ತೀರಿಸಿಕೊಳ್ತೇನೆ. ಜೋಳಿಗೆ ಹಿಡಿದ ಸ್ವಾಮೀಜಿಗಳ ಹಣ ತಿಂದವರು ಯಾರೂ ಉದ್ಧಾರ ಆಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರ ಆಡಳಿತ ಚುಕ್ಕಾಣಿ ಹಿಡಿದು 1 ವರ್ಷ ಆಗಿದೆ. ಈಶ್ವರ ಖಂಡ್ರೆಗೆ ದಮ್ಮಿದ್ರೆ BSSK ಕಾರ್ಖಾನೆ ಆರಂಭಿಸಬೇಕೆಂದು ಸವಾಲು ಹಾಕಿದರು. ಈಶ್ವರ ಖಂಡ್ರೆ ಅವರಿಂದ ಹೊಲಸು ರಾಜಕಾರಣ ನಡೆಯುತ್ತಿದೆ. ತಾಕತ್ತಿದ್ರೆ ಲೋಕಸಭೆ ಚುನಾವಣೆಗೆ ಅವರೇ ಸ್ಪರ್ಧಿಸಬೇಕಿತ್ತು ಎಂದರು. ಹಿಂದೂಗಳು ಒಂದಾಗಬೇಕು, ಅಂದಾಗ ಮಾತ್ರ ದೇಶ ಉಳಿಯುತ್ತದೆ. ನಮ್ಮ ಅಭ್ಯರ್ಥಿ ಭಗವಂತ ಖೂಬಾ ಅಲ್ಲ, ನರೇಂದ್ರ ಮೋದಿ. ಹಾಗಾಗಿ ಎಲ್ಲರೂ ಮೋದಿ ಮುಖ ನೋಡಿ ಮತ ಹಾಕಿರಿ ಎಂದು ಹೇಳಿದರು. ಬೀದರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಮಾತನಾಡಿ, ಈಶ್ವರ ಖಂಡ್ರೆ ನಾನು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅನ್ನುತ್ತಾರೆ. ಬಾಲ್ಕಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಪರ ನಡೆದ ಪ್ರಚಾರ ಸಭೆಯಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದರು. ಸವಾಲ್ ಹಾಕಿದ್ರು. ಅವರು ಬೀದರ್ಗೆ ಹೋಗುವ ರಸ್ತೆ ಯಾರು ಮಾಡಿದ್ದಾರೆ ಎಂದು ಪ್ರಶ್ನಿಸಿದರು. ತಂದೆ ಸುಳ್ಳು ಹೇಳುವುದರಲ್ಲಿ ನಂಬರ್ 1 ಇದ್ರೆ ಮಗ 10 ನಂಬರ್ ಇದ್ದಾರೆ ಎಂದು ವ್ಯಂಗ್ಯವಾಡಿದರು. ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ, NSSK ಅಧ್ಯಕ್ಷ DK ಸಿದ್ದರಾಮ ಮಾತನಾಡಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, JDS ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಮಪ್ಪ ವಂಕೆ, ಬಿಜೆಪಿ ತಾಲೂಕು ಅಧ್ಯಕ್ಷ ಬೀರಣ್ಣ ಕಾರಬಾರಿ, JDS ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ ನೇಳಗೆ ಸೇರಿ ಹಲವರು ಹಾಜರಿದ್ದರು. ಸುಪ್ರಭಾತ ನ್ಯೂಸ್, ಬಾಲ್ಕಿ. ಈಗಾಗಲೇ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಶ್ರೀ ನರೇಂದ್ರ ಮೋದಿ ಈ ದೇಶವನ್ನು 10 ವರ್ಷ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸ್ವತಂತ್ರ ಭಾರತದ ನಂತರ ಮೊದಲ ಬಾರಿಗೆ ಪ್ರಧಾನಮಂತ್ರಿ ಎಂದಾಗಿ ನನಗೆ ಪ್ರಧಾನ ಸೇವಕರು ಎನ್ನುವಂತ ಮಾತನ್ನ ನರೇಂದ್ರ ಮೋದಿ ಅವರು ಹೇಳಿದರು. ಈ 10 ವರ್ಷದಲ್ಲಿ ನಮ್ಮ ದೇಶದ ಜನರಿಗೆ ಒಂದು ವಚನ ಕೊಟ್ಟಿದ್ರು. ಭಾರತ ಕೋ ಕಿಸಿ ಕೆ ಸಾಮನೆ झुकने नहीं दूंगा, इस देश को मिटने नहीं दूंगा, भारत को तोड़ने वालों को कभी नहीं छोड़ूंगा, भारत को स्वाभिमान राष्ट्र बनाऊंगा, इस देश को आतंकवाद से मुक्त करूंगा, भ्रष्टाचार से मुक्त करूंगा, भारत को विश्व के नंबर 1 बनाऊंगा, भारत को हिंदू राष्ट्र बनाने के लिए आपका सहकार चाहिए, हम सहकार देंगे। 2024 के बाद भारत हिंदू राष्ट्र हो जाएगा. ಬಂಧುಗಳೇ, ಈ ಆಶ್ವಾಸನೆಯಿಂದ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಇವತ್ತು ನಮ್ಮ ದೇಶ 14ನೇ ರಾಷ್ಟ್ರದ ಗಣರಾಷ್ಟ್ರ ಇದ್ದಂತ ಭಾರತ 10 ವರ್ಷದಲ್ಲಿ ಜಗತ್ತಿನ 5ನೇ ಆರ್ಥಿಕ ಶಕ್ತಿ ಅಂತ ಭಾರತವನ್ನ ನಿರ್ಮಾಣ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಅಲ್ಲಿ ಪ್ರಕಾಶ್ ಖಂಡ್ರೆ ಅಂತಂದ್ರು ಏನಾದರೂ ಈಶ್ವರ ಖಂಡ್ರೆ ಅಂತವ್ರು ಆ ಕಡೆ ಹೋಗು, ಪ್ರಕಾಶ್ ಖಂಡ್ರೆ ಅಂತಂದ್ರ ಈಶ್ವರ ಖಂಡ್ರೆ ಅಂತವು, ಪ್ರಕಾಶ್ ಖಂಡ್ರೆ ಇವರು. ನಮ್ಮ ದೇಶದಲ್ಲಿ ಎಷ್ಟೆಷ್ಟು ಪುಣ್ಯಾತ್ಮರು ಹುಟ್ಟಾಕ ಹಿಂದೂ ಧರ್ಮ ಇತ್ತು. ಕಾಶಿ ಕಲಾಜಾತಿ ಮುಸುಗ ಮಕರ ಮುಚ್ಚಿ ಹೋಗ್ತೀವಿ, अगर शिवाजी नहीं होता तो सबका कीमत मैं बोल गया हूं, 100 बार बोलूंगा, मैं हिंदू वोट के ऊपर MLA हुआ हूं. राइट ಎಲ್ಲ ಕೂಡಿ ಎಲ್ಲ ದಲಿತರು ನಾವು ಎಲ್ಲ ಒಂದಾಗಿರ್ಬೇಕು. ಅಂದ್ರೆ ಭಾರತ ಆಗಿರ್ತದೆ.
ಈ ದೇಶದಾಗ 52 ಪಾರ್ಟಿಗಳು ಮುಸ್ಲಿಮರ ಪರವಾಗಿ ಮಾತಾಡೋರು. ಒಂದೇ ಒಂದು ಪಾರ್ಟಿ ಭಾರತೀಯ ಜನತಾ ಪಾರ್ಟಿ, ಹಿಂದೂ ಪರವಾದಿಗಳು ಒಂದೇ ಒಂದು ಪಾರ್ಟಿ. ಪಾಪ ಬಾಳ್ ಸಾಹೇಬ್ ಠಾಕ್ರೆ ಇದ್ರು ಏನಂತಾರ ಹುಲಿ ಹೊತ್ತಾಗ ಒಂದೊಂದು ಹುಟ್ಟ ಹುಟ್ಟಬಾವ್ ಠಾಕ್ರೆ और बाला साहब ठाकरे जब हिंदू के खिलाफ में कांग्रेस के साथ हम कब उनके साथ चुनाव लड़ते इसी से मेरा दुकान बंद करूंगा। क्या उद्धव ठाकरे जी पूरा पिताजी का इज्जत मिट्टी में हो रहा है। हाँ और भगत सिंह है कल अरे कहा अरे सांबा मेरा इज्जत मिट्टी में मिल गया। हाथ ಬಂದ್ರು ನನ್ನ ತಪ್ಪು ಅನ್ನೋದು ಹೇಳ್ತಾವ. ಆದರೆ ಇವತ್ತು ನರೇಂದ್ರ ಮೋದಿ ಅವರ ಅದಾರ್ಥ ಬೀಸುವುದು ಜಗಳ ಎಲ್ಲ ಪಾರ್ಟಿಯಾಗ ಇರ್ತಾವ. ಈ ಎಲ್ಲೆಲ್ಲ ಎಂಪಿಗಳು ಜಗಳಕ್ಕಾಗಿ ಚುನಾವಣೆ ಅಲ್ಲ. ನಂದು ರಮೇಶ್ಗೆ ಭಯಂಕರ ಡಿಶನ್ ನಾವು ಮಾತಾಡ್ತಿದ್ದಿಲ್ಲ. ಈ ವರ್ಷ ನಾವು ಮೋದಿ ನಾನು ನೋಡ್ತಿದ್ದಿಲ್ಲ. ದಿಲ್ಲಿಗೆ ಹೋದ್ರೆ ಎವರೇ ನಾವು ಮಾತಾಡ್ತಿದ್ವಿ ನೋಡಬೇಕು. ಆಗ ನನ್ನ ಆತ್ಮ ಏನೈತಿ